ಶಿವಾಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿರೋದು ಚಿಕ್ಕಬಳ್ಳಾಪುರದಲ್ಲಿರುವ ಈಶಾ ಫೌಂಡೇಶನ್ಗೆ. ದೂರದಿಂದನ ಕರುಣಾಮಯಿ ಆದಿಯೋಗಿ ಶಿವನ ಮುಖ ಎಷ್ಟು ಭವ್ಯವಾಗಿ ಶಾಂತವಾಗಿ ಕಾಣಿಸ್ತೈತಿ ನೋಡ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಕೊಡಾಕತ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಈ ಜಾಗಕ್ಕೆ ನಾವು ರೀಚ್ ಆದ್ಮೇಲೆ ಪಾರ್ಕಿಂಗ್ ಚಾರ್ಜ್ ಏನೈತಲ್ಲ ಅದೊಂದ ನಾವು ಕಟ್ಟಿದ್ರೆ ಸಾಕ್ರಿ. ಆಮೇಲೆ ಒಳಗೆ ಎಂಟ್ರಿ ಫೀಸ್ ಇರೋಂಗಿಲ್ಲ. ಇನ್ನ ಒಳಗ್ ಹೋಗೋಕ್ಕಿಂತ ಮುಂಚೆ ಒಂದ್ ರಥದ ಸೇಮ್ ಹಂಗ ಒಂದು ಗುಡಿ ಐತ್ರಿ. ಆ ಗುಡಿಯ ನಾಲ್ಕು ಬದಿಯಲ್ಲಿ ರಥದ ಕಲ್ಲ ಹೆಂಗಿರ್ತಾವಲ್ಲ ಗಾಲಿ, ಆ ತರ ಗಾಲಿಗಳು ನಾಲ್ಕು ಬದಿಯಲ್ಲಿ ಇದಾವ. ಅವನ್ನ ತಿರುಗಿಸಿದ್ರ ಅವು ತಿರುಗ್ತಾವ್ರಿ. ಈ ದೇವಾಲಯದ ಒಳಗೇನೈತಿ ಹುತ್ತದ ಆಕಾರದಲ್ಲಿ ಈ ದೇವಾಲಯ ಐತ್ರಿ. ಒಳಗ ಇಲ್ಲಿ ಪ್ರದಕ್ಷಿಣೆ ಹಾಕಿ ಹುತ್ತದ ಮಣ್ಣನ್ನು ಹಣೆಗೆ ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಐತ್ರಿ. ಹಂಗ ಅದ್ರ ಮುಂದೆ ನೋಡಿದ್ರೆ ನಾವ್ ಇಲ್ಲಿ ನಾಗದೇವನನ್ನ ದೇವಾಲಯ ಅಂದ್ರೆ ದೇವನನ್ನ ನೋಡ್ಬೋದು. ಇಲ್ಲಿ 3 ಟೈಮ್ ಪೂಜೆ ಆಗ್ತತಿ. ಮುಂಜಾನೆ 6:30 ಹಂಗ ಮಧ್ಯಾಹ್ನ 12:30 ಸಂಜೆ ಮುಂದೆ 6:30 ಈ ತರ 3 ಟೈಮ್ ಪೂಜೆ ಮಾಡ್ತಾರೆ. ಈ ದೇವಾಲಯ 112 ಸರ್ಪಗಳನ್ನ ಕೆತ್ತಿರುವಂತ ಕಾಲ ಸರ್ಪವನ್ನು ಒಳಗೊಂಡೈತ್ರಿ. ಈ ಜಾಗಕ್ಕೆ ಬರ್ಬೇಕಂತಂದ ತುಂಬಾ ವರ್ಷಗಳಿಂದ ನನ್ನ ಮನಸ್ಸ ತೊರೆಯಾಕತ್ತಿತ್ತು. ಕೊನೆಗೂ ಈ ಪ್ಲೇಸಿಗೆ ಬಂದ ರೀಚ್ ಆಗಿನಿ. ಕಣ್ ತುಂಬಾ ಶಿವನನ್ನ ತುಂಬ್ಕೊಂಡೇನ್ರಿ. ಶಿವನ ಮುಂದೆ ನಂದಿ ವಿಗ್ರಹನೂ ಸಹ ಐತ್ರಿ. ಈ ಹಿಂದೆ ನಾನು ಕೋಟಿಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ತೋರಿಸಿದ್ದೀನಿ. ಅಲ್ಲಿ ಸಹ ನೋಡ್ಬೋದು ನೀವು ಬೃಹತ್ ಆಕಾರದ ನಂದಿಯನ್ನ ನೋಡ್ತೀವಿ. ಹಂಗ ಇಲ್ಲಿ ಸಹ ಬೃಹತ್ ಆಕಾರದ ನಾವು ನಂದಿಯನ್ನ ಸಹ ಇಲ್ಲೇ ನೋಡ್ಬೋದ್ರಿ. ಇನ್ನ ನಂದಿಯ ಮುಂದೆ ಯೋಗೇಶ್ವರ ಲಿಂಗ ನಮ್ಗ ಕಾಣ್ಬೋದು. ಯೋಗೇಶ್ವರ ಗುಡಿ ಅಂತಾನೆ ಹೇಳ್ಬೋದು ಇದನ್ನ. ಅಲ್ಲಿ ಹೋದ್ರೆ ನಾವು ಶಿವಲಿಂಗಕ್ಕೆ ಅರ್ಚನೆಯನ್ನ ಮಾಡ್ಬೋದು. ನಮ್ಮ ಕೈಯಾರೆ ಸುದಕ್ಕೆ ನಾವು ಇಲ್ಲೇ ಶಿವನಿಗೆ ಅರ್ಚನೆಯನ್ನ ಸಹ ಮಾಡ್ಬೋದ್ರಿ. ಕೊನೆಗೂ ಈ ಬೃಹತ್ ಆಕಾರದ ಶಿವನನ್ನು ನೋಡಾಕ ಬಂದ ಬಿಟ್ವಿರಿ. ಶಿವನನ್ನ ಮುಟ್ಟಬಾರ್ದಂತಂದ ಏನ್ ಮಾಡ್ಯಾರ, ಗೇಟ್ ಹೆಂಗ್ ಹಾಕಿರ್ತಾರಲ್ಲ ಅಲ್ಲೆಲ್ಲ ನೋಡ್ಬೋದು ನಾವು ತ್ರಿಶೂಲ ಟೈಪ್ ಡಿಸೈನಿಂಗ್ ಮಾಡ್ಯಾರ. ಹಂಗ ಸುತ್ತಲೂ ನೋಡ್ಬೋದು. ವ್ಯೂಸ್ ಹೆಂಗೈತೆ ಅಂತಂದ್ರ ನಾವು ಹೋಗಿದ್ದ ಸಂಜೆ ಮುಂದೆ ಹೋಗಿದ್ವಿ. ಹಂಗಾಗಿ ವ್ಯೂಸ್ ಹಂಗ ಕತ್ಲಾಗೂತ ತಂಪ ಗಾಳಿ ಬರಾಕತ್ತಿತ್ತು. ಅಗ್ದಿ ಭಾರಿ ಮಸ್ತ್. ಇಲ್ಲಿ ಏನೈತ್ಲಾ ಇಲ್ಲಿ ಪಾಸಿಟಿವ್ನೆಸ್ ಏನಂತಾರಲ್ಲ ಅದು ನಾವ್ ಇಲ್ಲೇ ಕಾಣ್ಬೋದ್ರಿ. ಇಷ್ಟು ಸಂಜೆ ಆಗಿತ್ತು. ಮಂದಿ ಹಂಗ ಒಬ್ರಾದ್ಮೇಲೆ ಒಬ್ರು ಬರಾಕತ್ತಿದ್ರು. ಈಗ ನೋಡ್ಬೇಕು ಶಿವನನ್ನ ಯಾವ ರೀತಿ ಕಾಣಕತ್ತಂತ. ಸೂರ್ಯ ಹಂಗ ಮುಳುಗಾಕತ್ತಾನ. ಶಿವನ ಆಕಾರ ಮತ್ತ ನಂದಿ ಹೆಂಗ್ ಕಾಣಕತ್ತಂದ್ರ ಇದ್ ನೋಡಕ್ 2 ಕಣ್ಣನು ಸಾಲಂಗಿಲ್ರಿ ಈ ದೃಶ್ಯನ ನೋಡಾಕ. ಈ ತರ ಬೃಹತ್ ಆಕಾರದ ಶಿವನನ್ನ ನೋಡಾಕ ನಾವ ಎಲ್ಲಿ ಹೋಗ್ಬೇಕಾಗಿಲ್ರಿ. ಇದು ನಮ್ಮ ಕರ್ನಾಟಕದಲ್ಲೇ ಐತಿ. ಅದು ಎಲ್ಲಿ ಐತಂದ್ರ ಅಗಲ್ಗುರ್ಕಿ ಗ್ರಾಮದಲ್ಲಿ ನಂದಿ ಬೆಟ್ಟಗಳ ತಪ್ಪಲಿನಲ್ಲಿ ಈ ಶಿವನ ಸ್ಟ್ಯಾಚ್ಯೂ 112 ಅಡಿ ಎತ್ತರವಿದೆ. ಜನವರಿ 15, 2023 ಆಗಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿದರು. ಇದನ್ನು ಈಶಾ ಫೌಂಡೇಶನ್ ಸಂಸ್ಥಾಪಕರಾದ ಸದ್ಗುರು ಎಂದು ಕರೆಯಲ್ಪಡುವ ಜಗಿ ವಾಸುದೇವರವರು ನಿರ್ಮಿಸಿದ್ದಾರೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ವಿಷಯ ಏನಂತಂದ್ರ ಇಲ್ಲೇ ಪ್ರತಿದಿನ 7 ಗಂಟೆಗೆ ಶಿವನ ಮೇಲೆ ಲೇಸರ್ ಲೈಟ್ ಪ್ರದರ್ಶನ ನಾವ ನೋಡ್ಬೋದ್ರಿ. ಇಲ್ಲಿ 14 ನಿಮಿಷಗಳ ಕಾಲ ಶಿವನ ಮೇಲೆ ಲೇಸರ್ ಲೈಟ್ ನ ಪ್ರದರ್ಶನ ನಾವ ಇಲ್ಲೇ ಕಾಣ್ಬೋದು. ಆ ಪ್ರದರ್ಶನವನ್ನ ನಿಮಗಾಗಿ ನಾನು ಸೆರೆ ಹಿಡ್ಕೊಂಡ್ ಬಂದಿನಿ. ನೋಡ್ಕೊಂಡ್ಬಿಡ್ರಿ ಯಾವ ರೀತಿಯಾಗಿ ನಾವು ಶಿವನನ್ನ ಈ ಲೇಸರ್ ಲೈಟ್ ನಲ್ಲಿ ನೋಡ್ತೀವಿ ಅಂತ. ಶಿವನ ಅರ್ಧಾಂಗಿ ರೂಪ ಏನಿದೆಲ್ಲ ಅದನ್ನ ನೋಡಕಂತೂ 2 ಕಣ್ಣುಗಳು ಸಾಲಂಗಿಲ್ರಿ. ಬರೀ ನೋಡ್ಕೊಂಡ್ಬರ್ನಂತ ಯಾವ ರೀತಿಯಾಗಿ ಮಾಡ್ಯಾರಂತಂದ
ರಾತ್ರಿ 9:15ಕ್ಕೆ ಯೋಗೇಶ್ವರ ಲಿಂಗಕ್ಕೆ ಶಯನ ಆರತಿಯನ್ನು ನಡೆಸಲಾಗುತ್ತಿದೆ. ಶೂಯದಿ ಹುಟ್ಟಿದ ಮಹಾಶಕ್ತಿ ಇವನು, ಕಾಲವಗೆದಾದಿಯೋಗಿ ಇವನು, ಬೆಟ್ಟದ ಶಿಖರದಿ ಕಣ್ಣು ಮುಚ್ಚಿಹನು. ಸೃಷ್ಟಿಯ ರಹಸ್ಯವಾರಿತು ನಿಂತವನು, ವಿಷವನು ಉಂಡು ಜಗವನು ಕಾಯ್ದನು, ಮೃತ್ಯುವ ಮೆಟ್ಟಿ ಅಮರನಾದನು. ಮೌನದ ಭಾಷೆಯ ಕಲಿಸಿದ ದೇವನು, ನಮ್ಮಯ ಉಸಿರಿನ ಬಡಿತದ ಗುರು ಇವನು. ಆದಿಯೋಗಿ ಶಿವನೇ ನಿನಗೆ ನಮನ. ಓಂ ನಮಃ ಶಿವಾಯ ಎಂದೇ ಜಪಿಸೋಣ. ಆದಿಯೋಗಿ ಶಿವನೇ ನಿನಗೆ ನಮನ. ಸಖಾನದ ಜ್ಯೋತಿಯ ಬೆಳಗೋಣ. ನಶಿಸುವ ಲೋಕಕ್ಕೆ ಬೆಳಕಾದವನು, ಹರನಾಗಿ ಬಂದು ಹರಸುವ ದೇವನು. ತಂದೆ ನೀನು, ತಾಯಿ ನೀನು, ನಿನ್ನೆ ನಂಬಿದ ಭಕ್ತರು ನಾವು. ಮೈಯಲ್ಲಿ ಭಸ್ಮವ ಧರಿಸಿದ ಶಂಭೋ ಕೈಲಾಸವಾಸಿ ಓ ಮಹಾದೇವ. ನಾದದ ತರಂಗದಿ ಮಿಂಚುವ ದೇವ, ಬಾಳಿನ ದಾರಿಯ ತೋರುವ ದೇವ. ಆದಿಯೋಗಿ ಶಿವನೇ ನಿನಗೆ ನಮನ. ಓಂ ನಮಃ ಶಿವಾಯ ಎಂದೇ ಜಪಿಸೋಣ. ಆದಿಯೋಗಿ ಶಿವನೇ ನಿನಗೆ ನಮನ. ಜ್ಞಾನದ ಜ್ಯೋತಿಯ ಬೆಳಗೋಣ. One half of him is woman. Om Namah Shivaya. Om Namah Shivaya. 7 sages, the Saptarishis, took the sacred science of yoga. Om Namah Shivaya.
spectacular being is not of the past, but the future of humanity. To move humanity from hallucinations of ups and downs to nameless ecstasies of ನೀವು ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ಗೆ ಭೇಟಿ ಕೊಟ್ಟಿದ್ರ ಹಂಗ ನಿಮ್ಮ ಅನುಭವ ಹೆಂಗಿತ್ತು ಅಂತಂದ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದ್ರೆ ಮರ್ಯಾದ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಅಂತ